ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಹನುಮಂತರಾಜು KN ಮಾಡುವಂತಹ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಮನುಷ್ಯ ಜನ್ಮವನ್ನು ಅಕಾಲಿಕ ಮರಣ, ಅಪಮೃತ್ಯು, ಅಪಘಾತ, ಕಾಯಿಲೆಗಳಿಂದ ರಕ್ಷಿಸುವಷ್ಟು ಶಕ್ತಿ ಇರುವ ಮಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇತ್ತೀಚಿನ ದಿನಗಳಲ್ಲಿ ಅಪಮೃತ್ಯು, ಅಪಘಾತ, ತೀವ್ರತರನಾದ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿದ್ದಾವೆ. ಇಂತಹ ಸಮಯದಲ್ಲಿ ನಮ್ಮನ್ನು ಇಂತಹ ತೊಂದರೆಗಳಿಂದ ರಕ್ಷಿಸುವಷ್ಟು ಶಕ್ತಿ ಇರುವ ಏಕೈಕ ಮಂತ್ರ ಎಂದರೆ ಅದುವೇ ಮಹಾಮೃತ್ಯುಂಜಯ ಮಂತ್ರ. ಈ ಮಂತ್ರದ ಹಿನ್ನೆಲೆ ನೋಡಬೇಕಂದ್ರೆ ನಾವು ವಿಷ್ಣು ಪುರಾಣಕ್ಕೆ ಹೋಗಬೇಕಾಗುತ್ತೆ. ಆ ಪುರಾಣದ ಪ್ರಕಾರ ಈ ಮಂತ್ರವನ್ನ ಸ್ವಯಂ ಶಿವನು ಮಾರ್ಕಂಡೇಯನವರಿಗೆ ತಿಳಿಸಿಕೊಟ್ಟಿರುತ್ತಾರೆ. ಮಾರ್ಕಂಡೇಯ ಮೃಕುಂಡ ಮತ್ತು ಮನಸ್ವಿನಿ ಎಂಬವರ ಪುತ್ರರಾಗಿ ಜನಿಸಿ ಕೇವಲ 12 ವರ್ಷ ಆಯಸ್ಸನ್ನು ಹೊಂದಿರುತ್ತಾರೆ. ಆದರೆ ಅವರು ಶಿವನಲ್ಲಿ ಅಪಾರವಾದ ಭಕ್ತಿ ಹೊಂದಿದ್ದು ತನ್ನ 12ನೇ ವಯಸ್ಸಿನಲ್ಲಿ ಯಮನು ಅವರ ಬಳಿ ಬರಲು ಅವರು ಶಿವಲಿಂಗವನ್ನು ಅಪ್ಪಿ ಹಿಡಿದು ಶಿವನನ್ನು ಪ್ರಾರ್ಥಿಸುತ್ತಾರೆ. ಅವರ ಪ್ರಾರ್ಥನೆಗೆ ಮೆಚ್ಚಿದ ಶಿವನು ತಕ್ಷಣ ಪ್ರತ್ಯಕ್ಷನಾಗಿ ಯಮನಿಂದ ಅವರಿಗೆ ಮುಕ್ತಿ ಕೊಟ್ಟು ಚಿರಂಜೀವಿ ಆಗುವಂತೆ ವರವನ್ನು ನೀಡುವುದರೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಉಪದೇಶಿಸುತ್ತಾರೆ. ತದನಂತರ ಈ ಮಂತ್ರವನ್ನು ಮಾರ್ಕಂಡೇಯನವರು ಚಂದ್ರನು ತನ್ನ ಮಾವನಾದ ದಕ್ಷ ಬ್ರಹ್ಮನಿಂದ ಕ್ಷೀಣಿಸುವ ಶಾಪವನ್ನು ಪಡೆದು ಕರಗಿ ಹೋಗುತ್ತಿದ್ದಾಗ ದಕ್ಷನ ಮಗಳಾದ ಸತಿಗೆ ಈ ಮಂತ್ರವನ್ನು ಉಪದೇಶಿಸಿ ಶಿವನ ಮುಖಾಂತರ ಚಂದ್ರನ ರಕ್ಷಣೆ ಮಾಡುತ್ತಾರೆ. ಕೆಲವು ವೇದಗಳಲ್ಲಿ ಶಿವನು ಶುಕ್ರದೇವನಿಗೆ ಈ ಮಂತ್ರವನ್ನು ಉಪದೇಶಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸಾಕ್ಷಾತ್ ಶಿವನು ಉಪದೇಶಿಸಿರುವ ಮಹಾಮೃತ್ಯುಂಜಯ ಮಂತ್ರವು ಈ ರೀತಿ ಇದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಮಾಲೆಯೊಂದಿಗೆ ಶಿವನಿಗೆ ನೀರು ಮತ್ತು ಬಿಲ್ವವನ್ನು ಅರ್ಪಿಸುತ್ತಾ ದಿನವೂ ಪ್ರಾರ್ಥಿಸಿದಲ್ಲಿ ನಿಮಗೆ ಯಾವುದೇ ಒಂದು ಅಪಮೃತ್ಯುವಾಗಲಿ ಅಪಘಾತವಾಗಲಿ ಆಗದಂತೆ ಶಿವನು ಕಾಪಾಡುತ್ತಾನೆ ಎಂದು ವೇದಗಳಲ್ಲಿ ತಿಳಿಸಿದೆ. ಈಗಿನ ಕಾಲಾನುಗುಣಕ್ಕೆ ತಕ್ಕನಾಗಿ ನೋಡುವುದಾದರೆ ಈ ಮಂತ್ರವನ್ನು ದಿನನಿತ್ಯ ಮನೆಯಿಂದ ಹೊರ ಹೋಗಬೇಕಾದರೆ ಮಂತ್ರ ಪಠನೆ 3 ಬಾರಿ ಮಾಡುವುದು ಅಥವಾ ವಾಹನ ಚಲಾವಣೆಗೆ ಮುಂಚೆ 3 ಬಾರಿ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಅಪಮೃತ್ಯುಗಳು ಕಡಿಮೆಯಾಗ್ತವೆ. ಇನ್ನು ದಿನನಿತ್ಯ ನೀರು, ಔಷಧಿ ಸೇವನೆಗೆ ಮುಂಚೆ ಈ ಮಂತ್ರವನ್ನು ಒಮ್ಮೆಯಾದರೂ ಪಠಿಸಬೇಕು. ತೀವ್ರತರನಾದ ಕಾಯಿಲೆಯಿಂದ ನರಳುತ್ತಿರುವವರಿಗೆ ಈ ಮಂತ್ರವನ್ನು ಪಠನೆ ಮಾಡುವಂತೆ ಹೇಳುವುದು ಅಥವಾ ಅವರ ಮುಂದೆ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಅವರಿಗೆ ತೀವ್ರತರನಾದ ನೋವು ಬಾಧೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಈ ವಿಧವಾಗಿ ಈ ಮಂತ್ರವನ್ನು ನಮ್ಮ ದಿನನಿತ್ಯದಲ್ಲಿ ಬಳಸಿದಲ್ಲಿ ನಮಗೆ ಬರಬಹುದಾದಂತಹ ಅಪಮೃತ್ಯು, ಅಪಘಾತ ಮತ್ತು ತೀವ್ರತರವಾದ ಕಾಯಿಲೆಗಳಿಂದ ರಕ್ಷಣೆ ಪಡೆಯಬಹುದು. ನಿಮಗೆ ಈ ಮಹಾಮೃತ್ಯುಂಜಯ ಮಂತ್ರದ ವಿವರಣೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.